ಆಮೇಲೆ ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ದೆಹಲಿಯಲ್ಲಿ ಈಗ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೇಳಿದಾರಲ್ಲ. ಯಾಕೆಂದರೆ ನೋಡಿ, ಲಕ್ಷಾಂತರ ಮಕ್ಕಳ ಭವಿಷ್ಯ ಇದರಲ್ಲಿ ಇದೆ. ಈಗ ಯಾರು ಫಸ್ಟ್ ಎಕ್ಸಾಮ್ ತೊಗೊಂಡಿದ್ರು 500 ಮಾರ್ಕ್ಸ್ ತೊಗೊಂಡಿದ್ರು, ಸೆಕೆಂಡ್ ಎಕ್ಸಾಮ್ನಲ್ಲಿ ಅವರಿಗೆ 250-300 ಬಂದಿದೆ. ಆ ಥರದ್ದು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅಂದರೆ ಅರ್ಥ ಅಲ್ಲಿಗೆ ಮಕ್ಕಳಿಗೆ ತೊಂದರೆ ಆಯಿತು ಅಂತ ಅಲ್ವಾ? ಲಕ್ಷಾಂತರ ಮಕ್ಕಳಿಗೆ ಅವರಿಗೆ ರ್ಯಾಂಕಿಂಗೇ ಹೊರಟೋಯ್ತು. ಅದಕ್ಕೆ ಈಗ ಅದನ್ನು ನಾವು ಪ್ರತಿಭಟಿಸಿ ಯಾರು ಜವಾಬ್ದಾರಿ ಹೊತ್ತಿದ್ದಾರೆ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೇಳ್ತಿದ್ದೇವೆ. ಅದರಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಸಚಿವರಾಗಿದ್ದಾರೆ, ಅವರು ರಾಜೀನಾಮೆ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಹಿಂದೆಲ್ಲ ಕೊಟ್ಟಿದ್ದಾರೆ ಬೇಕಾದಂಗೆ. ಇಷ್ಟು ದಿನದ ಬಳಿಕ ಮೋದಿ ಅವರು ಬೆಳಗ್ಗೆ ಒಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ದಾರೆ ಸರ್, ಫಾಸ್ಟ್ ಕೋರ್ಟನ್ನು ಮಾಡ್ತೀವಿ, ತನಿಖೆ ಮಾಡಿಸ್ತಿದ್ದೀವಿ ಅನ್ನುವಂಥದ್ದು. ನಾವು ವಿದ್ಯಾರ್ಥಿಗಳ ಪರನೇ ಇದ್ದೀವಿ ಅನ್ನುವಂಥದ್ದು ಇಷ್ಟು ದಿನದ ಬಳಿಕ. ಅಲ್ಲ, ಅದು ಸರಿ, ಅದು ನಾವು ಒಪ್ಕೊಳ್ಳೋಣ. ನಮ್ಮ ವಿದ್ಯಾರ್ಥಿಗಳ ಪರವಾಗಿದ್ದಾರೆ ಅಂತಲೇ ಒಪ್ಕೊಂಡ್ರು. ನೀವು ಧರ್ಮೇಂದ್ರ ಪ್ರಧಾನನ್ನು ಸ್ಯಾಕ್ ಮಾಡಿ. ನೀವು ಪರವಾಗಿದ್ದರೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ಜವಾಬ್ದಾರಿ ಅವರು ಹೊತ್ತಿದ್ದಾರೆ, ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕಲ್ವಾ? ಅದು ಮಾಡ್ದೇನೆ ನಾನು ಪರವಾಗಿದ್ದೇನೆ, ಹಿಂದೆ ಎಲ್ಲ ಪಕೋಡ ಮಾರಿ ಅಂತ ಹೇಳ್ತಿದ್ರಲ್ಲ, ಈಗ ಬದಲಾಗಿದ್ದಾರೆ ಅವರು. ಆಮೇಲೆ ರಾಹುಲ್ ಗಾಂಧಿ ಅವರು ಪ್ರೊಟೆಸ್ಟ್ ಮಾಡಬೇಕಾದ್ರೂ ಕೂಡ ಅವ್ರನ್ನೆಲ್ಲ ಎಳೆದಾಡಿ ಗಾಯಪಡಿಸಿದ್ದಾರೆ ಸರ್. ಮೂಗೆಲ್ಲ ಹೊಡೆದು ಮೂಗಲ್ಲೆಲ್ಲ ರಕ್ತ ಬಂದು ಇಶ್ಯೂ ಆಗಿದೆ. ಆ ಮಟ್ಟಿಗೆ ಲೋಕಸಭೆ ಪ್ರತಿಪಕ್ಷ ನಾಯಕರಿಗೆ ಆ ಪರಿಸ್ಥಿತಿ ಆದರೆ ಹೇಗೆ ಅಂತ? ಇಲ್ಲ, ಅದನ್ನೇ ಈಗ ನಾವು ಪ್ರಜಾಪ್ರಭುತ್ವ ಎಲ್ಲಿಗೆ ಹೋಗ್ತಾ ಇದೆ, ಡೆಮೋಕ್ರಸಿ ಈಸ್ ಇನ್ ಕ್ವೆಶ್ಚನ್. ನಾವು ಶಾಂತಿಯುತ ಪ್ರತಿಭಟನೆ ಮಾಡೋದಕ್ಕೂ ಸಂವಿಧಾನದಲ್ಲೇ ಅವಕಾಶ ಕೊಟ್ಟಿದ್ದಾರೆ ಅಂದಾಗ ನೀವು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂದರೆ ಏನರ್ಥ ಇದೆ? ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ರು, ಅದನ್ನು ಅವರು ಆ ರೀತಿ ಟ್ರೀಟ್ ಮಾಡಿದರೆ, ಒಬ್ಬ LOPಗೆ ಆ ರೀತಿ ಟ್ರೀಟ್ ಮಾಡಿದರೆ ಏನು ಅರ್ಥ ಏನಿದೆ ಹೇಳಿ? ಆ್ಯಕ್ಷನ್ ಇದ್ದರೆ ರಿಯಾಕ್ಷನ್ ಆಗೇ ಆಗುತ್ತಲ್ವಾ? ಆ್ಯಕ್ಷನ್ ಇದ್ದಾಗ ರಿಯಾಕ್ಷನ್ ಆಗೇ ಆಗುತ್ತೆ. ಅದಕ್ಕೆ ಇಲ್ಲಿ ಅವರು ನಮ್ಮವರು ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ಅವ್ರು ಬಂದು ನಮ್ಮ ಕಚೇರಿಗೆ ನಿನ್ನೆ ಮುತ್ತಿಗೆ ಹಾಕಕ್ಕೆ ಬಂದಿದ್ರು ಅಂತೇಳಿ ನ್ಯಾಚುರಲಿ ರಿಟಾಲಿಯೇಟ್ ಮಾಡಿದ್ದಾರೆ. ಪ್ರತಿಭಟನೆ ಮಾಡ್ತಿದ್ದಾರೆ, ರಾಜಭವನಕ್ಕೆ ಹೋಗಿ ದೂರು ಕೊಡ್ತಾ ಇದ್ದಾರೆ. ಕೊಡಲಿ, ಅವರು ರಾಜಭವನಕ್ಕೆ ಕೊಡಲಿ, ಏನು ಅದೇ ನಮಗೇನು ತಕರಾರಿಲ್ಲ.